ಅವನು ನಿಂತಿರಲಿಲ್ಲ. ಜನರು ನಕ್ಕಾಗ, ವಿಧಿ ಹೊಳೆದಾಗ, ದೇವರನ್ನೇ ಪ್ರಶ್ನಿಸಬೇಕಾದಾಗಲೂ ಅವನು ನಿಲ್ಲದೆ ನಡೆದವನು. ಅವನ ಹೆಸರು ಸೂರ್ಯ. ನೋಡಿ ಹೆಂಗಿದೆ ತಾತ್ಪರ್ಯ ಅಂದ್ರೆ, ಸೂರ್ಯ ಹುಟ್ಟಿದ ದಿನವೇ ಅವನ ಅಪ್ಪ ಮನೆ ಬಿಟ್ಟು ಹೋಗಿದ್ದ. ಅಮ್ಮನ ಕಣ್ಣಲ್ಲಿ ನೀರು, ಹೃದಯದಲ್ಲಿ ಭಯ. ಒಂದು ಚಿಕ್ಕ ಮನೆ, ಒಂದು ಹಳೆ ಗುಡಿಸಲು, ಒಂದು ಬಡತನದ ಮನೆ. ಗೊತ್ತಲ್ಲ ಬಡತನ ಹೆಂಗಿರುತ್ತೆ ಅಂತ, ಎಲ್ಲರಿಗೂ ಗೊತ್ತೇ ಇರುತ್ತೆ. ಅಮ್ಮ ಮನೆ ಕೆಲಸ ಮಾಡ್ತಿದ್ರು, ಸೂರ್ಯ ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದ. ಅವನು ಚಿಕ್ಕವನಾಗಿದ್ದಾಗಲೇ ಕಲ್ತದ್ದು ಒಂದೇ, ಹಸಿವು ಮಾತಾಡಲ್ಲ, ಕೆಲಸ ಮಾಡು ಅಂತ ಹೇಳುತ್ತದೆ. ಹಸಿವು ಮಾತಾಡಂಗಿಲ್ಲ, ಕೆಲಸ ಮಾಡು ಅಂತ ಹೇಳುತ್ತೆ. 7ನೇ ತರಗತಿ ಇದ್ದಾಗಲೇ ಅಮ್ಮ ಅಸ್ವಸ್ಥರಾಗ್ಬಿಡ್ತಾಳೆ. ಆಸ್ಪತ್ರೆ, ಔಷಧ, ಹಣ ಇಲ್ಲ. ಸೂರ್ಯ ಶಾಲೆಗೆ ಹೋಗೋದು ಬಿಟ್ಬಿಡ್ತಾನೆ. ಬೆಳಗ್ಗೆ ಹಾಲು ವಿತರಣೆ, ಮಧ್ಯಾಹ್ನ ಹೋಟೆಲ್ ಕೆಲಸ, ರಾತ್ರಿ ಪತ್ರಿಕೆ ವಿತರಣೆ. ಹಿಂಗೆ ರಾತ್ರಿ ಬರ್ತಾವಲ್ಲ ಒಂದೊಂದು ಏನೋ ಮನೆಗೆ ಕೊಡೋದು, ಅದೇ ಬುಕ್ಸ್ ಕೊಡೋದು, ಪೋಸ್ಟ್ ಆಫೀಸ್ ಕೆಲಸ ರಾತ್ರಿನೂ ಇರ್ತಾವ. ಒಂದಷ್ಟು ಪತ್ರಿಕೆಗಳು ಬರ್ತಾವ. ಮುಂಜಾನೆ ಪತ್ರಿಕೆ ಕೊಟ್ರು ರಾತ್ರಿನೂ ಬರ್ತಿರ್ತಾವ. ಸಾಯಂಕಾಲ ಪತ್ರಿಕೆ ಅಂತ ಬರ್ತಾ ಇದೆ. ಆ ಥರ ಅವನ ಪಠ್ಯ ಪುಸ್ತಕ ಬಿಟ್ಟರು ಜೀವನ ಪುಸ್ತಕ ಓದ್ತೊಡಗ. ಪಠ್ಯ ಪುಸ್ತಕ ಬಿಟ್ಬಿಟ್ಟ, ಬಟ್ ಜೀವನ ಪುಸ್ತಕವನ್ನ ಓದಕ್ಕೆ ಸ್ಟಾರ್ಟ್ ಮಾಡ್ದ. ಒಂದು ದಿನ ಹಳೆಯ ಪುಸ್ತಕ ಸಿಕ್ತ ಅವನಿಗೆ. ಅದ್ರ ಮೇಲೆ ಬರೆದಿತ್ತು ಸಿವಿಲ್ ಸರ್ವಿಸ್ ಪರೀಕ್ಷೆ. ಅವನು ಓದಿದ, ಮನಸ್ಸು ಬಹಳ ಖುಷಿ ಪಡ್ತು. ಏನೋ ಮಾಡ್ಬೋದಲ್ಲ ನಾನು ಇದರಿಂದ. ಅದ ತಕ್ಷಣನೇ ಅವನು ಕೇಳ್ಕೊಂಡ, ಏನಂದ್ರೆ ನೀನು ಯಾರು, ನಿನ್ನ ಪರಿಸ್ಥಿತಿ ಏನು. ಅದೇ ರಾತ್ರಿ ಕನಸು ಮೌನವಾಗಿಬಿಡ್ತು. ಒಂದು ದಿನ ಹೋಟೆಲ್ ಮಾಲೀಕ ಅವಮಾನ ಮಾಡಿಬಿಡ್ತಾನೆ. ನಿನ್ನಂಥವರಿಂದ ಏನೂ ಆಗಲ್ಲ ಅಂತ ಮನಸ್ಸು ಒಡೆದೋಗ್ಬಿಡುತ್ತೆ. ಆ ಮಾತು ಚೂರಿ ಅಂತೆ ಕತ್ತರಿಸ್ಬಿಡುತ್ತೆ. ಆ ರಾತ್ರಿ ಸೂರ್ಯ ರಸ್ತೆಯಲ್ಲಿ ಬದಿಯಲ್ಲಿ ಕುಳಿತ ಮೊದಲ ಬಾರಿ ಅವನು ದೇವರನ್ನು ಪ್ರಶ್ನೆ ಮಾಡ್ತಾನೆ, ನನ್ನ ತಪ್ಪೇನು? ಸಣ್ಣವಿದ್ದಾಗ ಅಪ್ಪ ಎಲ್ಲ ಹೋದ, ಅಮ್ಮ ಪಾಪ ಹಿಂಗಾಗಿ ಕೂತಾಳ, ನಂದೇನ್ ತಪ್ಪ? ಉತ್ತರ ಬರ್ಲಿಲ್ಲ. ಆದರೆ ಒಂದು ಒಳಗಿನ ಧ್ವನಿ ಮಾತ್ರ ಹೇಳ್ತು, ನಿಲ್ಲಬೇಡ. ಒಳಗಡೆ ಎಲ್ಲರಿಗೂ ಹೇಳುತ್ತೆ, ಒಂದು ಮಾತು ಹೇಳ್ತೀನಿ, ಪ್ರತಿಯೊಬ್ಬರಿಗೂ, ನಿಮಗೂ ಎಲ್ಲರಿಗೂ, ನಿಲ್ಲಬೇಡ. ಒಂದು ದಿನ ಒಬ್ಬ ಬರ್ತಾನೆ, ಗ್ರಾಹಕ ಹೋಟೆಲ್ಗೆ ಬರ್ತಾರೆ. ಅವನು ಪುಸ್ತಕ ಓದ್ತಾ ಇರ್ತಾನೆ. ಸೂರ್ಯ ಕುತೂಹಲದಿಂದ ನೋಡ್ದ. ಗ್ರಾಹಕ ಕೇಳ್ತಾರೆ, ಓದ್ಬೇಕು ಅಂತ ಆಸೆ ಇದೆಯಾ ನೋಡಿ. ಅವನು ಓದ್ತಾ ಇರೋದು ನೋಡಿ ಗ್ರಾಹಕ ಬಂದು ಕೇಳ್ತಾನೆ. ಅದೇ ತರ ಟೈಮ್ ಪರ್ಮಿಟ್ಸ್ ಎವ್ರಿಥಿಂಗ್ ಇನ್ ಒನ್ ಟೈಮ್ ಅಂತಾರಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಎವ್ರಿ ಒನ್. ಸೊ ಲಿಸನ್, ಓದ್ಬೇಕಂತ ಆಸೆ ಇದೆಯಾ ಅಂತ ಕೇಳ್ತಾರೆ. ಸೂರ್ಯ ಕಣ್ ತಗ್ಗಿಸ್ತಾನೆ ಕೆಳಗಡೆ ಮಾಡಿ, ಆದ್ರೆ ತಲೆ ಮಾತ್ರ ಅಲಗಾಡಿಸ್ತಾನೆ. ಹೌದು ಅಂತ ಮನಸ್ಸೊಳಗಡೆ ನಿಂತ್ಕೊಂತ. ಅವನೇ ಅವನು ಗುರು ಆಗ್ಬಿಡ್ತಾನೆ. ನೀನು ರಾತ್ರಿ ಓದ್ಬೇಕು, ಬೆಳಗ್ಗೆ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರೆ. ಅವನು ಮತ್ತೆ ವಿದ್ಯಾರ್ಥಿ ಆಗ್ಬಿಡ್ತಾನೆ. ಖುಷಿ ಆಗ್ಬಿಡುತ್ತೆ ಅವನಿಗೆ. ಇರ್ಲಿ ಬಿಡು, ಏನ್ ಪ್ರಾಬ್ಲಮ್ ಇಲ್ಲ, ಮಾಡ್ಕೋತ ಹೋಗೋಣ ಅಂತ. ಮೊದಲ ಪರೀಕ್ಷೆ ಬರುತ್ತೆ, ಪಾಪ ಕಷ್ಟಪಟ್ಟಿರ್ತಾರಲ್ಲ, ಫೇಲ್ ಆಗ್ತಾನೆ. 2ನೇ ಸಾರಿನೂ ಫೇಲ್ ಆಗ್ತಾನೆ. ಟ್ರೈ ಮಾಡ್ತಾ, ಯಾಕಂದ್ರೆ ಹೇಳ್ತಾರಲ್ಲ ಜನನೂ ಅದನ್ನ ನೋಡಿ ಹೇಳ್ತಾರೆ, ಬಿಟ್ಬಿಡು ಮಗ, ಎದಕ್ ಬೇಕಾಗಿದೆ, ಸುಮ್ನೆ ಯಾಕೆ ಕಷ್ಟಪಡ್ತೀಯ, ಬಿಡು ಅಂತ. ಆದ್ರೆ ಸೂರ್ಯ ಅವನು ಅಷ್ಟಕ್ಕೆ ಅವನು ಹೇಳ್ತಾನೆ, ನಾನು ನಿಲ್ಲಲ್ಲ. ಮುಂಚೆನೆ ಹೇಳಿದ್ದ ಅವನು, ನಿಲ್ಲಬೇಡ ಅಂತ ಅನ್ಕೊಂಡಿರ್ತಾನೆ. ನಾನು ನಿಲ್ಲಲ್ಲ ಅಂತ. ಒಂದು ದಿನ ಅಮ್ಮ ಹೇಳಿದ ಮಾತು ಉಣ್ಗತ್ತೆ, ನಾನು ಇಷ್ಟು ವರ್ಷ ನಿನಗಾಗಿ ಬದುಕಿದ್ದೆ, ಈಗ ನೀನು ನಿನಗಾಗಿ ಬದುಕು. ಅಮ್ಮ ಹೇಳ್ತಾಳೆ, ನಾನು ಇಷ್ಟು ವರ್ಷ ನಿನಗಾಗಿನೇ ಬದುಕಿದ್ದೆ, ಈಗ ನೀನು ನಿನಗಾಗಿ ಬದುಕು. ಅದೇ ದಿನ ಸೂರ್ಯ ಸಂಪೂರ್ಣ ಓದಿಗೆನೆ ತೊಡಗಿದ. ಓದ್ಬಿಟ್ರೆ ಇಲ್ಲ, ಕಷ್ಟ, ಹಸಿವು, ನಿದ್ದೆ ಎಲ್ಲ ಇರುತ್ತೆ. ಏನ್ ಮಾಡಕ್ಕಾಗತ್ತೆ, ಎಲ್ಲ ಬಿಡ್ತಾನೆ. ನಿದ್ದೆ ಬಂದಾಗ ಮಾಡ್ಬೇಕಾಗತ್ತೆ, ಬಟ್ ಏನ್ ಮಾಡೋದು, ಬೇಡ, ನಾವು ಓದ್ಬೇಕು. ಆದರೆ ಅವನ ಒಳಗಡೆ ನಂಬಿಕೆ ಮಾತ್ರ ತುಂಬಾ ಹೆವಿ ಆಗಿರುತ್ತೆ. ಒಂದು ದಿನ ಫಲಿತಾಂಶ ಅಂತ ಬರ್ಲೇಬೇಕಲ್ಲ, ಫಲಿತಾಂಶ ಬರುತ್ತೆ, ಆ ಹೆಸರು ಬರುತ್ತೆ. ಫಲಿತಾಂಶ ಅಂತ ಗೊತ್ತಲ್ಲ ನಿಮಗೆಲ್ಲ, ಟಿವಿಗಳಲ್ಲಿ ದೊಡ್ಡ ಇವರು ಫಸ್ಟ್ ಬಂದಿದ್ದಾರೆ ಅಂತ ಹೇಳ್ತಿರ್ತಾರಲ್ಲ ಎಲ್ಲರೂ. ಪ್ರತಿಯೊಂದು ಟಿವಿಯಲ್ಲಿ ಬರುತ್ತೆ, ಸೂರ್ಯಕುಮಾರ್ ಫಸ್ಟ್ ನಂಬರ್ ಬಂದಿದ್ದಾರೆ ಅಂತ. ಅಮ್ಮಗೆ ಕಣ್ಣೀರ್ ತಡ್ಕೋಕಾಗಿಲ್ಲ.
ಅವೆಲ್ಲ ಅಂತಾರಲ್ಲ ನಿಮಗೆ ಹ್ಯಾಪಿ ಟಿಯರ್ಸ್ ಬರ್ತಾಳೆ. ಅವನು ನಗ್ತಾ ಭಾಳ ಖುಷಿ ಹೋಗ್ತಾನೆ, ಏನೋ ಆಗುತ್ತಲ್ಲ ನೋಡು ಜೀವನ ಅನ್ಕೋತಾನೆ, ನಾ ಹಿಂಗೆ ಬಿಟ್ಬಿಟ್ಟಿದ್ರೆ ನನ್ನ ಲೈಫು ಹಾಗೆ ಆಗ್ತಿತ್ತು ಅಂತ. ಆದರೆ ಅವನು ಹೃದಯ ಗಟ್ಟಿಯಾಗಿ ಹಿಡ್ಕೊಂತ ಏನೋ ಮಾಡಲೇಬೇಕು, ನಾನು ಏನೋ ಮಾಡಲೇಬೇಕು ಅಂತ. ಇಷ್ಟನೇ ಇಂದೇನಾಗಿದೆ ಅನ್ನಂದ್ರೆ ಆ ಸೂರ್ಯ ಅಧಿಕಾರಿ, ಯಾವುದೋ ಒಂದು ಕಂಪ್ನಿಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ. ಆದರೆ ಅವನ ಮನೆ ಅದೇ ಚಿಕ್ಕ ಮನೆಯಾಗಿದೆ. ಅವನು ಹೇಳ್ತಾನೆ, ನಾನು ದೊಡ್ಡವನಾಗಿದ್ದು ಹುದ್ದೆಯಿಂದ ಅಲ್ಲ, ಕೈ ಬಿಡದ ಮನಸ್ಸಿನಿಂದ. ಏನ್ ದೊಡ್ಡವನಾದ್ನಿ, ಏನ್ ಕಷ್ಟ ಇತ್ತು, ನಾ ಕಷ್ಟ 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 ಅನ್ಕೊಂಡಿದ್ರೆ ಇಲ್ಲೇ ಇರ್ತಿದ್ದೆ. ಹುದ್ದೆಯಿಂದ ನಾನು ದೊಡ್ಡ ಆಗಿಲ್ಲ, ಭಾರಿ ಭಾರಿ ಆಗ್ತಾನೆ. ನನ್ನ ಮನಸ್ಸು ಏನಿದೆ ಒಳಗಡೆ, ಅದು ಗಟ್ಟಿ ಮನಸ್ಸು ಅಂತ, ಅದೇನು ಕೈ ಬಿಟ್ಟಿಲ್ಲ ನನಗೆ. ಆ ಮನಸ್ಸಿನಿಂದ ನಾನು ದೊಡ್ಡವನಾಗಿದ್ದೇನೆ. ಜೀವನ ಎಲ್ಲರಿಗೂ ಒಂದೇ ತರಹ ಶುರುವಾಗಲ್ಲ, ಆದರೆ ನಿಲ್ಲದೆ ನಡೆದವನಿಗೆ ದಾರಿ ತಪ್ಪಲ್ಲ. ಎಲ್ಲೂ ನಿಲ್ಲಬಾರದು. ಗೋ ಆನ್ ಗೋ ಆನ್ ಗೋ ಆನ್ ಗೋ ಆನ್. ಇಂದು ನೀ ಏನಾರ ಕತ್ಲಲ್ಲಿ ಇದ್ರೆ ಅದರ ಅರ್ಥ ನೀನು ಬೆಳಕಿನ ಕಡೆ ಹೋಗ್ತಿದೀಯ ಅಂತ ಅರ್ಥ. ಅದಕ್ಕೆ ನಿಲ್ಲಬೇಡ ನಡೆಮನವೇ, ನಿಲ್ಲಬೇಡ ನಡೆಮನವೇ. ಒಂದು ದಿನ ನೀನೇ ದಾರಿ ಆಗ್ತೀಯಾ, ಎಲ್ಲರಿಗೂ ನೀನೇ ಮಾದರಿ ಆಗ್ತೀಯಾ ಅಂತ. ಎಲ್ಲರಿಗೂ ನೀನೇ ದಾರಿ ಆಗ್ತೀಯಾ, ಎಲ್ಲರಿಗೂ ನೀನೇ ಮಾದರಿ ಆಗ್ತೀಯಾ. ಥ್ಯಾಂಕ್ ಯು.